ಆ ರೀತಿ ಲಾಠಿ ಅಂತಕ್ಕಂಥದ್ದು ಅದೊಂದೇ ಲಾಠಿ ಇಟ್ಕೊಂಡು ಇನ್ಯಾವುದೂ ಅಲ್ಲ. ಲಾಠಿ ಒಂದನ್ನು ಇಟ್ಕೊಂಡಿದ್ದೀವಿ ಅನ್ನೋದು ಬಿಟ್ಟರೆ ಬೇರೆ ಇನ್ಯಾವುದೂ ಅಲ್ಲ. ಲಾಠಿ ಅಂತಕ್ಕಂಥ ಒಂದು ಧೈರ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸನ, ಸಮಾಜ ಕಾಯುವ ಕೆಲಸವನ್ನು, ಸಮಾಜ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು RSS ಮಾಡ್ತಾ ಇದೆ. ಅದಕ್ಕೋಸ್ಕರ ಲಾಠಿ ಇಟ್ಕೊಂಡಿದ್ದೀವಿ, ಬೇರೆಯವ್ರಿಗೆ ಭಯ ನಿರ್ಮಾಣ ಮಾಡ್ತಕ್ಕಂಥದ್ದಲ್ಲ. ಹಂಗಾದ್ರೆ ಮಹಾತ್ಮ ಗಾಂಧೀಜಿಯವರು ಲಾಠಿ ಇಟ್ಕೊಂಡಿದ್ರು ಯಾಕೆ? ಕೈಕಾಲಲ್ಲಿ ಶಕ್ತಿ ಇರಲಿಲ್ಲ ಅಂತನಾ? ಅಲ್ಲ. ಹಾಗಾಗಿ ಲಾಠಿ ಅಂತಕ್ಕಂಥದ್ದು ಬೇರೆಯವ್ರಿಗೆ ಭಯ ನಿರ್ಮಾಣ ಮಾಡೋದಲ್ಲ, ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ. ಈ ದೇಶದ ಮತಾಂಧತೆ ಏನು, ಒಂದು ಮುಸಲ್ಮಾನರಲ್ಲಿ ಮತಾಂಧತೆ ಹೆಚ್ಚಾಗ್ತಾ ಇದೆ. ಎಕ್ಸಾಂಪಲ್ಲು ಈಗಿನ ಒಂದು ಅವರ ಮದ್ರಾಸಗಳು ನಡೀತಾ ಇದೆ. ಈಗಾಗಲೇ ಛತ್ತೀಸ್ಗಢದಲ್ಲಿ ಮದ್ರಾಸ ಬ್ಯಾನ್ ಆಯಿತು. ಇದೇ ರೀತಿ ಇಡೀ ದೇಶದಲ್ಲಿ ಈ ಒಂದು ಮದ್ರಾಸಗಳು ಬ್ಯಾನ್ ಆದರೆ ಈ ಮತಾಂಧತೆ ಕಡಿಮೆ ಆಗುತ್ತೆ. ಆ ಮತಾಂಧತೆ ಕಮ್ಮಿ ಆದರೆ ಈ ಮುಸಲ್ಮಾನರು ಭಯೋತ್ಪಾದಕರ ಕಡೆ ಗಮನ ಸೆಳೆಯೋದನ್ನು ಕಮ್ಮಿ ಆಗುತ್ತೆ. ಇದ್ರ ಬಗ್ಗೆ ಯಾಕೆ ನಾವು ಇಡೀ ದೇಶವ್ಯಾಪಿ ಒಂದು ಚಳುವಳಿಯನ್ನು ನಾವು ಮಾಡಬಾರ್ದು? ಮದ್ರಾಸಗಳನ್ನು ಕ್ಲೋಸ್ ಮಾಡಿಸ್ಬಾರ್ದು. ಅವರು ಕಾಮನ್ ಎಜುಕೇಷನ್ಗೆ ಬರಲಿ, ಎಲ್ಲರೂ ಎಲ್ಲಿ ಸ್ಕೂಲ್ಗೆ ಹೋಗ್ತಾರೆ ಅಲ್ಲಿಗೆ ಬರಲಿ. ಸರ್ಕಾರಿ ಶಾಲೆಗಳಿದೆ, ಸರ್ಕಾರಿ ಪ್ರೈವೇಟ್ ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಮದ್ರಾಸಾಗೆ ಹೋಗೋ ಮಕ್ಳಿಗೂ ನೀವು ಎಲ್ಲಿ ಬೇಕಾದ್ರೂ ನಿಲ್ಲಿಸಿ ಕೇಳಿ ಮೇಡಮ್, ವ್ಯತ್ಯಾಸ ಭಾಳ ದೊಡ್ಡದಿದೆ. ಸರಿ ಸರ್, ಆದರೆ ನಮ್ಮ ಸಂವಿಧಾನವೇ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಿರುವಾಗ ನನಗೆ ಗೊತ್ತಿಲ್ಲ ಅದಕ್ಕೆ ಬಿಜೆಪಿ ಅವರು ಏನು ಮಾಡ್ತಾರೆ ಅಂತ ಹೇಳಿ ಉತ್ತರ ಅವ್ರು ಕೊಡಿ. ಮದರಾಸದಲ್ಲಿ ಯಾವ ಶಿಕ್ಷಣವನ್ನು ಕೊಡ್ತಿದ್ದಾರೆ ಅನ್ನೋದು ಕೂಡ ಒಂದು ವಿಷಯ ಇದೆ. ಹಾಗಾಗಿ ಮದರಸಾದಲ್ಲಿ ಈಗ ಉದಾಹರಣೆಗೆ ಜನರಲ್ ಆಗಿ ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆಯೋ, ಮದರಸಾದಲ್ಲಿ ಪ್ರತ್ಯೇಕತಾವಾದವನ್ನು ಬೆಳೆಸ್ತಾ ಇರ್ತಕ್ಕಂಥ ಬರೀ ಧಾರ್ಮಿಕ ಶಿಕ್ಷಣ ಸಿಗ್ತಾ ಇದೆಯೋ? ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಠ ಮಂದಿರಗಳಲ್ಲಿ ಸಿಗ್ತಾ ಇರತಕ್ಕಂಥ ಶಿಕ್ಷಣದಿಂದ ಯಾರ ಜೊತೆನಲ್ಲಿ ಬೇಕಾದರೂ ನಮ್ಮ ಯುವಕರು, ನಮ್ಮ ವಿದ್ಯಾರ್ಥಿಗಳು ಮಿಕ್ಸಪ್ ಆಗ್ತಾರೆ, ಸಾರ್ವಜನಿಕರ ಜೊತೆಯಲ್ಲಿ ಬೆರೀತಾರೆ. ಆದರೆ ಮದರಸಾದಲ್ಲಿ ಶಿಕ್ಷಣ ಏನು ಸಿಗ್ತಾ ಇದೆ, ಆ ಶಿಕ್ಷಣದಿಂದ ಮುಸಲ್ಮಾನ್ ವಿದ್ಯಾರ್ಥಿಗಳು, ಮುಸಲ್ಮಾನ್ ಬಂಧುಗಳು ಇಡೀ ಭಾರತದ ಎಲ್ಲ ಮಕ್ಕಳ ಜೊತೆಯಲ್ಲಿ, ಎಲ್ಲ ಯುವಕರ ಜೊತೆಯಲ್ಲಿ ಸಹಜವಾಗಿ ಸರಳವಾಗಿ ಮಿಕ್ಸಪ್ ಆಗಬೇಕು. ಅದಾಗದೇ ಇದ್ದರೆ ಮದರಸಾದಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ಕೊಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಯಾವಾಗಲೂ ಸಮಾಜದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿತಾ ಇದೆ. ಅದ್ರ ಬಗ್ಗೆ ಸರ್ಕಾರ ಉತ್ತರವನ್ನು ಕೊಡಬೇಕು. ಮದರಾಸದಲ್ಲಿ ಯಾವ ಶಿಕ್ಷಣ ಸಿಗ್ತಾ ಇದೆ ಅಂತಕ್ಕಂಥದ್ದು ಆ ಒಂದು ಮದರಸಾಗಳನ್ನು ನಡೆಸ್ತಾ ಇರತಕ್ಕಂಥ ನಾಯಕರು, ಸಂಸ್ಥಾ ಪ್ರಮುಖರು ಉತ್ತರವನ್ನು ಕೊಡಬೇಕು. ಅಂದ್ರೆ ಏನ್ ಹೇಳ್ತೀರಿ, ಶಾಖೆ ಬೈಠಕ್ನಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ಇರುವ ಪ್ರಿಯಾಂಕ್ ಖರ್ಗೆ ಅವರು ಮದ್ರಸಾ ಒಳಗೂ ಹೋಗಿ ತಿಳ್ಕೊಳ್ಳಿ ಅಂತ. ತಿಳ್ಕೊಳ್ಳಿ. ಈಗ ಉದಾಹರಣೆ ನಾನು ಅದಕ್ಕೆ ಆಹ್ವಾನ ಮಾಡ್ತಾ ಇದ್ದೇನೆ, RSS ಶಾಖೆಗೆ 1 ವರ್ಷ ಬನ್ನಿ ಪ್ರಿಯಾಂಕ ಖರ್ಗೆ ಅವರೇ. ಪ್ರಿಯಾಂಕ ಖರ್ಗೆ ಅವರು 1 ವರ್ಷ RSS ಶಾಖೆಗೆ ಬಂದು ಬೇಕಾದ್ರೆ ಅವ್ರ ಶಾಖೆ ಚೆನ್ನಾಗಿ ನಡೆಸಿದ್ರೆ ಅವ್ರಿಗೆ ಮುಖ್ಯ ಶಿಕ್ಷಕ ಜವಾಬ್ದಾರಿನೂ ಕೂಡ ಕೊಡ್ತೀವಿ. ನಂಬರ್ ಕ್ರಾಂತಿಗೆ ಅನುಗುಣವಾಗಿ ಇಲಾಖೆಯ ಮಿನಿಸ್ಟರ್ ಅಟ್ಟರ್ ಫೇಲ್ಯೂರ್ ಆಗಿದ್ದಾರಲ್ಲ ಅಣ್ಣ, ಅವರ ಇಲಾಖೆಯಲ್ಲಿ ಸಂಪೂರ್ಣವಾಗಿ ಹದಗೆಟ್ಟಿದೆ ಇವ್ರು ಬಂದ ಮೇಲೆ. ಇದಕ್ಕೋಸ್ಕರ ಹೈಕಮಾಂಡು ಮನವೊಲಿಸ್ಕೊಳ್ಳೋಕ್ಕೋಸ್ಕರ ಇವರು ಈ ರೀತಿ ಸಂಘದ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಇದರ ಬಗ್ಗೆ ಏನು ಹೇಳ್ತೀರಣ್ಣ? ನೋಡಿ, ಈಗ ಅವ್ರ ಖಾತೆಯ ಬಾಗಿಲನ್ನು ಹಾಕ್ಸೋದಕ್ಕೆ ಅಂತ ಅವ್ರು ನಿಶ್ಚಯ ಮಾಡಿಬಿಟ್ಟಿದ್ದಂಗಿದ್ದಾರೆ. ಉದಾಹರಣೆಗೆ ಅವರು IT-BT ಮಿನಿಸ್ಟ್ರ್ ಏನಾಗಿದ್ದಾರೆ. ನಾನು ಪ್ರಿಯಾಂಕ ಖರ್ಗೆ ಅವರಿಗೆ ನೀವು ಭಾಳ ಒಳ್ಳೆ ಪ್ರಶ್ನೆ ಕೇಳಿದಿರಿ, ನಾನು ಪ್ರಶ್ನೆ ಕೇಳ್ತೇನೆ. IT-BTನಲ್ಲಿ ಏನು ಕೆಲಸ ಮಾಡಿದ್ದಾರೆ ಅವರು? ನೀವು ಬಂದ ಮೇಲೆ AI ಗೂಗಲ್ ಸಂಸ್ಥೆ ಹೊರ ರಾಜ್ಯಕ್ಕೆ ಹೋಯ್ತು. ಆಮೇಲೆ ಎರಡನೇದು, ನಿಮ್ಮ ಖಾತೆಯ ಕೆಳಗಡೆನೆ ಸಾವಿರಾರು ಜನಕ್ಕೆ ಏನು ಹಣ ಬರಬೇಕಾಗಿದೆ, ಕಾಮಗಾರಿಗಳದೆಲ್ಲ ಕೆಲಸ ಆದಮೇಲೆ ಆ ಹಣನೂ ಕೂಡ ಇನ್ನೂ ಸೆಟ್ಲ್ ಮಾಡಿಲ್ಲ. ಮತ್ತು ನೀವು ಬಂದ ಮೇಲೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ಕೆಲಸಗಳಿಲ್ಲ, ಆದರೆ RSSನ ಬಗ್ಗೆ ಮಾತಾಡ್ತೀರಾ, ಮತ್ತು ಬೇರೆ ಬೇರೆ ಈ ಥರ ಕೆಲಸಕ್ಕೆ ಬರದೇ ಇರತಕ್ಕಂಥ ಮಾತುಗಳನ್ನು ಪ್ರಿಯಾಂಕ ಖರ್ಗೆ ಅವರು ಮಾಡ್ತಾರೆ. ತಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಸ್ವಲ್ಪ ಸಮಾಜಕ್ಕೆ ಬೆಳಕು ಚೆಲ್ಲೋದು ಒಳ್ಳೇದು ಈ ದೀಪಾವಳಿ ಸಂದರ್ಭದಲ್ಲಿ ಅಂತ ಅವ್ರಿಗೆ ಹೇಳೋದಕ್ಕೆ ಬಯಸುತ್ತೆ. ನಾವು ಬಹಳ ನೀಟಲ್ಲಿ ಬಿಟ್ಟರೆ ಕಲಬುರ್ಗಿಗೆ ಹೋಗಿದ್ದು, ಕಲಬುರ್ಗಿ ಚಲೋ ಮಾಡಿದ್ದು, ಕಲಬುರ್ಗಿ ಜನರ ಉದ್ಧಾರಕ್ಕೋಸ್ಕರ ಬಿಜೆಪಿ ಒಂದು ನಡಿಗೆ ಮಾಡ್ತಿದೆ, ಕಾಣಿಸ್ಲಿಲ್ಲ ನಮ್ಗೆ. ಗುಲ್ಬರ್ಗದಲ್ಲಿ 2-3 ಹೋರಾಟ ಮಾಡಿದ್ವಿ. ನಾವೇ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದು ಯಡಿಯೂರಪ್ಪನವ್ರು CM ಇದ್ದಾಗ. ಆಯ್ತು ಸರ್, ಈಗಿಂದ ಹೇಳಿ. ಈಗಲೂ ಕೂಡ ಕಲ್ಯಾಣ ಕರ್ನಾಟಕ ರಾಜ್ಯದಲ್ಲಿ ವಿಪರೀತ ಮಳೆ ಬಂದಿದೆ. ಪರಿಹಾರ ಕೊಡಿಸಿದ್ರ ಪ್ರಿಯಾಂಕ ಖರ್ಗೆ? ಈಗ ಉದಾಹರಣೆಗೆ RSS ಬಗ್ಗೆ ಈ ಕೆಲಸ ಮೊದಲಾಗಬೇಕು, ರೈತರಿಗೆ ಪರಿಹಾರ ಕೊಡಿಸುವಂಥ ಕೆಲಸವನ್ನು ಮೊದಲಾಗಬೇಕು. ಪ್ರಿಯಾಂಕ ಖರ್ಗೆ ಅವ್ರು ಇರಲಿ. ರೈತರಿಗೆ ಪರಿಹಾರ ಕೊಡಿಸೋದು ಮೊದಲನೇ ಪ್ರಯಾರಿಟಿನೋ,
RSS ಬಗ್ಗೆ ಪುಂಖಾನುಪುಂಖವಾಗಿ ಬೈಯೋದು ಮೊದಲನೇ ಕೆಲಸ. ಪ್ರಿಯಾಂಕಾ ಖರ್ಗೆ ಇದು ಯಾವ್ದು ಮೊದಲು ಅಂತ ಮೊದಲು ಹೇಳಿ. ಈ ಸವಾಲನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ. ಆಯ್ತು, ಅದೇ ರೀತಿಯಲ್ಲಿ ನಾಳೆ ದಿನ ನಿಮಗೂ ಕೇಳ್ಬೋದು, ಪಾಪ ನಿಮ್ಮ ಒಬ್ಬ ನಾಯಕ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಚಾಟಿ ಬೀಸ್ಕೊಳ್ತಾ ಇದ್ರು, ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿ. ಬಿಜೆಪಿ ನಾಯಕರಾದ ವಿಜೇಂದ್ರ ಅವರು ಎಲ್ಲಿ ಹೋದ್ರು, ಅಶೋಕ್ ಅವರು ಎಲ್ಲಿ ಹೋದ್ರು? 32,000 ಕೋಟಿ ಸರ್ ಪಕ್ಕದ ರಾಜ್ಯದಲ್ಲಿ ಪರಿಹಾರ ಕೊಟ್ಟಿರೋದು. ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಒಳ್ಳೆ ಕ್ವಶನ್ ಕೇಳಿದ್ರಿ. ಅದೇ ನಮ್ಮ ವಿಜೇಂದ್ರ ಅವರ ನೇತೃತ್ವದಲ್ಲಿನೇ ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಈ 4 ಜಿಲ್ಲೆಗಳಿಗೆ ಪ್ರವಾಸ ಮಾಡಿಬಿಟ್ಟು ಸಭೆಗಳನ್ನು ಮಾಡಿಸಿ ತಕ್ಷಣಕ್ಕೆ ವಿಶೇಷ ಪ್ಯಾಕೇಜನ್ನು ಅನೌನ್ಸ್ಮೆಂಟ್ ಮಾಡಬೇಕು ಅಂತೇಳಿ ಸಭೆ ಮಾಡಿ ರೈತರನ್ನ ಭೇಟಿ ಮಾಡಿ ಬಂದಿದ್ದು ನಮ್ಮ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ. ರಾಹುಲ್ ಗಾಂಧಿ ಅವರೇನಿದ್ದಾರೆ ವಿದೇಶಕ್ಕೆ ಹೋಗಿ ಬಂದಾಗೆಲ್ಲ ಭಾರತದಲ್ಲಿ ಸಮಾಜಘಾತುಕ ಕೆಲಸಗಳು ನಡೀತದೆ. ನಾವೇ ಏನು ಕೇಳ್ತೀನಿ ಅಂದ್ರೆ, ಉದಾಹರಣೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಂತ ವಿಚಾರ ಆಗಿರ್ಬೋದು, ಇವತ್ತಿನ ದಿನ ಏನು ಪ್ರಿಯಾಂಕರ್ಗೆ ಅವ್ರು ಇದಾರಲ್ಲ, ಪ್ರಿಯಾಂಕರ್ಗೆ ಅವ್ರು ಈಚೆ ಬಂದ್ಬಿಟ್ಟು ನಮ್ಮ ಸಂಘದ ಬಗ್ಗೆ ಮಾತಾಡ್ತಾ ಇದಾರಲ್ಲ ವಿಚಾರ, ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಡೌಟ್ ಹೊಡಿತದೆ. ಅವ್ರೇನ ಟೂಲ್ ಕಿಟ್ ತಗೊಂಡ್ಬರ್ತಾರ ಅಂತ ಹೇಳ್ಬಿಟ್ಟು. ಅವ್ರದ್ದು ಒಂದೇ ಟೂಲ್ ಕಿಟ್ ಏನು ಅಂತಂದ್ರೆ, ನರೇಂದ್ರ ಮೋದಿ ಸರ್ಕಾರವನ್ನು ಹೀಯಾಳಿಸೋದು, RSS ಅನ್ನು ಹೀಯಾಳಿಸೋದು, ಪಾಕಿಸ್ತಾನಕ್ಕೆ ಹೊಗಳೋದು, ಆಮೇಲೆ ಈ ದೇಶದ ವಿರುದ್ಧವಾಗಿ ಏನೇನು ಎಲ್ಲ ಚಟುವಟಿಕೆಗಳು ನಡೀತಾವೋ ಅದಕ್ಕೆಲ್ಲದಕ್ಕೂ ಪರವಾಗಿ ನಿಲ್ಲೋದೇ ರಾಹುಲ್ ಗಾಂಧಿಯವರ ಟೂಲ್ ಕಿಟ್ ಮತ್ತು ಕಾಂಗ್ರೆಸ್ಸಿನ ಟೂಲ್ ಕಿಟ್. ನಾನು ಕಾಂಗ್ರೆಸ್ಸಿಗೆ ಕೇಳೋದು ಇಷ್ಟೇ, ನಮಗೆ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನಲ್ಲಿ ಎಷ್ಟು ದಿನಗಳ ಕಾಲ ಸಕ್ರಿಯವಾಗಿರ್ತಾರೋ ಅಷ್ಟು ಭಾಳ ಒಳ್ಳೆಯದು. ಯಾರಿಗೆ? ಭಾರತೀಯ ಜನತಾ ಪಾರ್ಟಿಗೆ. ಹಾಗಾಗಿ ನಾನು ಒಂದೇ ವಿನಂತಿಯನ್ನು ಮಾಡ್ತೀನಿ, ನೀವು ರಾಹುಲ್ ಗಾಂಧಿಯವ್ರನ್ನ ಚೆನ್ನಾಗಿ ಮುಂದುವರಿಸಿ. ನಾವು ಶಿವಾಜಿನ ನೋಡ್ತೀವಿ, ಟ್ಯಾನಿ ರೋಡಲ್ಲಿ ನೋಡ್ತಾ ಇದ್ದೀವಿ. ಗೋಹತ್ಯೆ ಅದನ್ನು ಖಂಡಿಸೋಕೆ ಆಗೋಲ್ಲ ಸರ್. ನಮ್ಮ BJP ಪಕ್ಷದಲ್ಲಿ ಏನಕ್ಕೆ ಖಂಡಿಸೋಕೆ ಆಗಲ್ಲ ಸರ್? ಅಲ್ಲೆಲ್ಲ ಸಾಗಾಟನೆ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಕಡಿತಾ ಇದ್ದಾರೆ ಮೋಸವನ್ನು. ನಾವು ಇನ್ನೂ ಯಾಕೆ ಅದ್ರ ಬಗ್ಗೆ ಕ್ರಮ ತಗೊಳ್ತಲ್ಲ ನಮ್ಮ BJP ಪಕ್ಷದಲ್ಲಿ ಸರ್? ನೋಡಿ, ಒಂದು ಇದು ಕಡಿವಾಣ ಹಾಕ್ಲೇಬೇಕಲ್ಲ ಸರ್. ಇದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಆ್ಯಕ್ಟನ್ನು ತೆಗೆದುಕೊಂಡು ಬಂದ್ವಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಗೋಹತ್ಯೆ ನಿಷೇಧ ಕಾನೂನು ಇದನ್ನು ತೆಗೆದಾಕಿ ಕೆಲಸ ಯಾರು ಮಾಡಿದ್ರು? ಕಾಂಗ್ರೆಸ್. ಯಾಕೆ? ಶಿವಾಜಿನಗರದಲ್ಲಿ ಇದು ನಡೀಲಿ, ಆಮೇಲೆ ಹುಬ್ಳಿನಲ್ಲಿ ನಡೀಲಿ, ಶಿವಮೊಗ್ಗದಲ್ಲಿ ನಡೀಲಿ, ಬೀದರ್ ಗುಲ್ಬರ್ಗದಲ್ಲಿ ನಡೀಲಿ, ಇದಕ್ಕೆ ತಡೆ ಆಗ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು, ರಾಜಾರೋಷವಾಗಿ ನಡೀಲಿ ಅಂಥೇಳಿ ಮಾಡಿದ್ವಿ. ಈಗಲೂ ಕೂಡ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ನಾವೀಗ ಏನು ಗೋಹತ್ಯೆ ಮಾಡಿಬಿಟ್ಟು ಅದರ ಮಾಂಸವನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದನ್ನು ನಾವು ವಿರೋಧ ಮಾಡ್ತೇವೆ. ಯಾಕೆ ಅಂತೇಳಿದರೆ, ಗೋಹತ್ಯೆ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ಹೇಳಿದರು ಇದೊಂದು ಪಾಪದ ಕೆಲಸ ಅಂತ. ಆದ್ದರಿಂದ ಇದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಸ್ತೀವಿ. ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ. ಸರ್ ನಮಸ್ಕಾರ, ನಾನು BJP ಕಾರ್ಯಕರ್ತನೇ. ಆದ್ರೂ ನನಗೊಂದು ಕೆಲವರ ಅಪವಾದ ಇದೆ. ಯಾವುದೇ ಇದಾದರೂ ಇವಾಗ ನೋಡಿ, ಕಾಂಗ್ರೆಸ್ಸಲ್ಲಿ ತುಂಬ ವ್ಯವಹಾರಗಳು ನಡೀತಿದೆ, ಭ್ರಷ್ಟಾಚಾರ ತುಳುಕ್ತಾ ಇದೆ. ಆದ್ರೂ ನಾವು BJP ಪಕ್ಷದಲ್ಲಿ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಪ್ರತಿಭಟನೆಗಳು ನಡೀತಿಲ್ಲ, ಅದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇಲ್ಲ. ಯಾವುದೋ ಮೀಡಿಯಾಗಳಲ್ಲಿ ಏನೋ ಒಂದೊಂದು ಪ್ರಚಾರ ಆಗಿ ಒಂದು ಸ್ವಲ್ಪ ಬಂದ ಮೇಲೆ ನಾವು ಎಚ್ಚೆತ್ಕೋತಾ ಇದ್ದೀವಿ ಅನ್ನೋದು ಎಲ್ಲರ ಜನದಲ್ಲೂ ಅದೇ ಆಗ್ತಿದೆ. ಪಬ್ಲಿಕ್ ಕೂಡ ಅದೇ ಮಾತಾಡ್ತಿದ್ದಾರೆ. ಇದೇ ರೀತಿಯ ಪ್ರಶ್ನೆಯನ್ನ ಕುಮಾರ್ ಬಂಗಾರಪ್ಪ ಅವರು ಬಂದಾಗ್ಲೂ ಕೂಡ ಬಿಜೆಪಿಯದ್ದೇ ಕಾರ್ಯಕರ್ತರು ಕೇಳಿದ್ರು. ಇನ್ ಸಿಂಪಲ್ ಆಗಿ ವರ್ಸ್ಟ್